ಈ ಬ್ರಹ್ಮಾಂಡ ಕೆಲವು ನಿಯಮಗಳ ಮುಖಾಂತರ ಕೆಲಸ ಮಾಡ್ತಾ ಇದೆ. ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದೆ ಅಂದರೆ ಅದರ ಹಿಂದೆ ಬ್ರಹ್ಮಾಂಡದ ನಿಯಮನೆ ಕೆಲಸ ಮಾಡ್ತಾ ಇರ್ತದೆ. ಈ ಭೂಮಿ ಮೇಲೆ ಏನೇ ಆವಿಷ್ಕಾರಗಳಾಗಿದ್ರೂ ಸಹ ಅದರ ಹಿಂದೆ ಪ್ರಕೃತಿಯ ನಿಯಮ ಕೆಲಸ ಮಾಡ್ತಾ ಇರ್ತದೆ. ನಾವಿಲ್ಲಿ ಬ್ರಹ್ಮಾಂಡದ ಶಕ್ತಿಶಾಲಿ ನಿಯಮ ಪ್ರೇಮದ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ಆಕರ್ಷಣೆ ನಿಯಮ ಸಹ ಅಂತಾರೆ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರಬೇಕು. ಅದರಲ್ಲಿ ಕೆಲವೊಂದು ನಿಯಮಗಳಿವೆ. ಅದನ್ನ ಅಪ್ಲೈ ಮಾಡಿಕೊಂಡು ನಾವು ಏನು ಬೇಕಾದರೂ ನಮ್ಮ ಲೈಫಲ್ಲಿ ಆಕರ್ಷಣೆ ಮಾಡಬಹುದು. ಹೂವು ದುಂಬಿನ ಆಕರ್ಷಿಸ್ತದೆ. ಭೂಮಿಯಲ್ಲಿ ಹೂತಿರುವ ಬೀಜ ಮಣ್ಣಿನಲ್ಲಿರುವ ಪೋಷಕ ಪದಾರ್ಥನ ಆಕರ್ಷಿಸ್ತದೆ. ಈ ಜೀವಿಗಳು ತನ್ನದೇ ಪ್ರಜಾತಿಯ ಜೀವಿಯನ್ನು ಆಕರ್ಷಿಸ್ತದೆ. ಆಕರ್ಷಣೆ ಶಕ್ತಿ ಪೃಥ್ವಿಯ ಜೀವಿಗಳ, ಸಮುದ್ರದಲ್ಲಿರುವ ಮೀನುಗಳ, ಆಕಾಶದಲ್ಲಿ ಹಾರಾಡ್ತಿರುವ ಪಕ್ಷಿಗಳನ್ನ ಈ ಆಕರ್ಷಣೆ ನಿಯಮ, ಪ್ರೇಮದ ನಿಯಮ ಸಕ್ರಿಯವಾಗಿರಿಸ್ತದೆ. ಈ ರೀತಿ ತಮ್ಮ ಪೀಳಿಗೆಗಳನ್ನು ಬೆಳೆಸುವುದರಲ್ಲಿ ಮಗ್ನ ಆಗಿರ್ತವೆ. ಆಕರ್ಷಣೆಯ ಶಕ್ತಿ ನಮ್ಮ ಶರೀರದ ಕೋಶಗಳು, ನಮ್ಮ ಮನೆಯ ವಸ್ತುಗಳು ಮತ್ತು ಯಾವ ಚೇರ್ ಮೇಲೆ ಕೂತ್ಕೊಂಡು ನಾವು ಈ ವಿಡಿಯೋ ನೋಡ್ತಾ ಇದ್ದೀವೋ ಅದೆಲ್ಲವನ್ನು ತನ್ನ ಸ್ಥಾನದಲ್ಲಿ ಕಾಯಮಾಗಿರಿಸ್ತದೆ. ನಮ್ಮ ಅಕ್ಕಪಕ್ಕ ಇರುವಂತಹ ವಸ್ತುಗಳನ್ನು ನಾವೇ ಆಕರ್ಷಿಸಿದ್ದೇವೆ. ನಿಮ್ಮ ಜೀವನದಲ್ಲಿ ಯಾರಾದರೂ ವ್ಯಕ್ತಿ ಬಂದರೆ ಅಥವಾ ಯಾವುದಾದ್ರೂ ಸಿಚುವೇಶನ್ ಬಂದರೆ ಅಥವಾ ನೀವೆಲ್ಲಾದರೂ ತಿರುಗಾಡ್ಲಿಕ್ಕೆ ಹೋದರೆ ಆ ಜಾಗ ನಿಮ್ಮನ್ನ ಆಕರ್ಷಿಸಿದೆ. ಏನಿದು ಆಕರ್ಷಣೆಯ ನಿಯಮ? ಆಕರ್ಷಣೆಯ ಶಕ್ತಿ ಅಂದರೆ ಪ್ರೇಮದ ಶಕ್ತಿ. ಆಕರ್ಷಣೆಯೇ ಪ್ರೇಮ. ನಿಮಗೆ ಯಾರಾದರೂ ಇಷ್ಟ ಆಗ್ತಾರೋ ಅವ್ರ ಹತ್ರ ನಿಮಗೆ ಆಕರ್ಷಣೆ ಆಗ್ತದೆ. ಆಕರ್ಷಣೆ ಇಲ್ಲ ಅಂದರೆ ನಿಮ್ಗೆ ಯಾವ ಅನುಭವನೂ ಆಗಲ್ಲ. ಆಕರ್ಷಣೆಯ ಶಕ್ತಿಯಿಂದಲೇ ನೀವು ಪ್ರೇಮದ ಅನುಭವ ಮಾಡ್ತೀರಾ. ನೀವು ಯಾರಿಂದಾದರೂ ಆಕರ್ಷಣೆ ಆದ್ರೇ ಅದರ ನಂತರವೇ ಪ್ರೇಮ ಆಗೋದು. ಇದನ್ನೇ ಆಕರ್ಷಣೆಯ ನಿಯಮ ಅಥವಾ ಪ್ರೇಮದ ಶಕ್ತಿ ಅನ್ನೋದು. ಈ ನಿಯಮನೇ ಇಡೀ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಕೆಲವರು ಗೊತ್ತಿದ್ರೂ ಅಪ್ಲೈ ಮಾಡ್ಕೊಂಡಿಲ್ಲ. ನೀವೇನು ಕೊಡ್ತಿರೋ ಅದೇ ನಿಮಗೆ ವಾಪಸ್ ಬರ್ತದೆ. ನಾವು ಪ್ರೀತಿ ಕೊಟ್ಟರೆ ನಮಗೆ ಪ್ರೀತಿ ಸಿಗ್ತದೆ. ನಾವು ದ್ವೇಷ ಮಾಡಿದ್ರೆ ನಮಗೆ ದ್ವೇಷ ಸಿಗ್ತದೆ. ನೀವು ಕೋಪದಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದರೆ ನಿಮ್ಗೆ ಕೋಪನೇ ಸಿಗ್ತದೆ. ನೀವೇನು ಕೊಡ್ತಿರೋ ಅದೇ ನಿಮ್ಗೆ ಸಿಗ್ತದೆ. ಇದು ಸಿಂಪಲ್ ನಿಯಮ. ಇದು ಸೃಷ್ಟಿಯ ಗಣಿತ. ನೀವು ಪಾಸಿಟಿವ್ ಕೊಟ್ಟರೆ, ನೀವು ಸಕಾರಾತ್ಮಕವಾಗಿರೋದನ್ನು ಕೊಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನೇ ಆಕರ್ಷಿಸ್ತೀರ. ಅದೇ ನಿಮ್ಮ ಜೀವನದಲ್ಲಿ ಬರುತ್ತೆ. ನೀವು ನೆಗೆಟಿವಿಟಿ ಹರಡಿದ್ರೆ ನಿಮಗೂ ಅದೇ ಸಿಗುತ್ತೆ. ಪ್ರಶ್ನೆ ಏನಂದರೆ ನೀವೇನನ್ನು ಕೊಡ್ತೀರಾ, ಅದು ಯಾವ ರೀತಿ ಕೊಡ್ತೀರಾ ಗೊತ್ತಾ? ಒಂದು ನಿಮ್ಮ ಯೋಚನೆಯ ಮೂಲಕ, ಇನ್ನೊಂದು ನಿಮ್ಮ ಭಾವನೆಯ ಮೂಲಕ, ಫೀಲಿಂಗ್ಸ್ನ ಮುಖಾಂತರ ಕೊಡ್ತೀರಾ. ನೀವು ಪಾಸಿಟಿವ್ ಹರಡ್ತಿರೋ ಅಥವಾ ನೆಗೆಟಿವ್ ಹರಡ್ತಿರೋ ಅದ್ರ ಮೂಲಕನೇ ನಿಮ್ಗೇನು ಸಿಗಬೇಕು ಅದು ನಿರ್ಧಾರ ಆಗ್ತದೆ. ಉದಾಹರಣೆಗೆ ನಿಮಗೆ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ, ಪದೇ ಪದೇ ಹುಷಾರಿರಲ್ಲ ಅಂದ್ಕೊಳ್ಳೋಣ. ಕಾರಣ ಏನಂದರೆ ಎಲ್ಲೋ ನೀವು ಹೆಲ್ತ್ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಿದ್ದೀರಾ. ಊಟ ಮಾಡಬೇಕಾದ್ರೆ ಅಡುಗೆ ಬಗ್ಗೆ ನಿಂದನೆ ಮಾಡಿದ್ದೀರಾ, ತರಕಾರಿಯವನಿಗೆ ಬೈಕೊಂಡಿದ್ದೀರಾ, ಒಟ್ಟಾರೆ ನೆಗೆಟಿವಿಟಿನೇ ಹರಡಿದ್ದೀರಾ. ಹಾಗಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಬಂದಿದೆ. ಅದರ ಪರಿಣಾಮನೇ ನಿಮಗೆ ಶರೀರದ ಮೇಲಾಗಿದೆ. ನಿಮಗೆ ಹಣದ ಕೊರತೆ ಇದೆ ಅಂದರೆ ಅಲ್ಲೂ ನೀವು ನೆಗೆಟಿವಿಟಿನೇ ಹರಡಿದ್ದೀರಾ. ನೀವು ನಿಮ್ಮ ಮಾಡ್ತಾ ಇರೋಂಥ ಕೆಲಸಕ್ಕೆ ಬೈಕೋತಾ ಇದ್ದೀರಾ, ಬಾಸ್ನ ಬೈಕೋತಾ ಇದ್ದೀರಾ, ಕಂಪ್ನಿನ ಬೈಕೋತಾ ಇದ್ದೀರಾ. ಅದರ ಪರಿಣಾಮನೇ ನಿಮಗೆ ಹಣದ ಕೊರತೆ ಆಗಿದೆ. ಯಾವಾಗ ನೀವು ಈ ಕಂಪ್ಲೇಂಟ್ ಮೈಂಡ್ ಅಂದರೆ ಗೊಣಗುವ ಸ್ವಭಾವ, ದೂರುವ ಸ್ವಭಾವದಿಂದ ನೀವು ಗ್ರ್ಯಾಟಿಟ್ಯೂಡ್ ಕಡೆಗೆ ನಿಮ್ಮ ಎನರ್ಜಿನ ಫೋಕಸ್ ಮಾಡ್ತಿರೋ, ಶಿಫ್ಟ್ ಮಾಡ್ತಿರೋ, ಆವಾಗ ನೀವು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಕಡೆ ಹೋಗ್ತೀರಾ. ನೀವು ನಿಮ್ಮ ವಿಚಾರನ, ಯೋಚನೆನ ಮತ್ತು ಭಾವನೆನ ಬದಲಾಯಿಸಬೇಕು. ಆವಾಗಲೇ ನಿಮ್ಮ ಜೀವನ ಬದಲಾಗೋದು. ಏನೆಲ್ಲ ಪರಿಸ್ಥಿತಿ ಬರ್ತಾ ಇದೆಯೋ ಅವೆಲ್ಲವೂ ನಿಮ್ಮ ಯೋಚನೆ ಮುಖಾಂತರ, ಭಾವನೆಯ ಪರಿಣಾಮದಿಂದನೇ ಬರ್ತಾ ಇದೆ. ನೀವೇನು ಕೊಡ್ತಾ ಇದ್ದೀರೋ ಅದರ ಆಧಾರದ ಮೇಲೆ ನಿಮಗೆ ಸಿಗ್ತಾ ಇದೆ. ನೀವು ಹೇಳ್ತೀರಾ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ ಅಂತ. ಆದರೆ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಜನರನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಎಷ್ಟು ಜನರನ್ನ ಪ್ರೀತಿಸಿದ್ದೀರಾ. ನೀವು ಪ್ರೀತಿನ ಹಂಚಿ, ಅದೇ ನಿಮ್ಗೆ ಸಿಗ್ತದೆ. ನೀವು ನಿಮ್ಮ ಜ್ಞಾನನ ಹಂಚಿ, ನಿಮ್ಗೆ ಅದೇ ಸಿಗ್ತದೆ. ನೀವು ಯಾರಿಗಾದರೂ ಸಹಾಯ ಮಾಡ್ತೀರಾ, ಅದು ನಿಮ್ಗೆ ವಾಪಸ್ ಬರ್ತದೆ. ನೀವು ನಿಮ್ಮ ಪರಿವಾರದವ್ರ ಮೇಲೆ ಕೋಪಗೊಂಡ್ರೆ, ಜಗಳ ಮಾಡಿದ್ರೆ ಅದೇ ನಿಮಗೆ ಬೇರೆ ರೂಪದಲ್ಲಿ ನೆಗೆಟಿವ್ ಪರಿಸ್ಥಿತಿಯವ್ರ ಮುಖಾಂತರ ನಿಮ್ಗೆ ವಾಪಸ್ ಬರ್ತದೆ. ಇವತ್ತು ಸುಸ್ತು, ಬೇಜಾರು ಅಂತ ನೀವು ಕೂತ್ಕೊಂಡ್ರೆ ನೀವು ಆ ಥರದ ಪರಿಸ್ಥಿತಿನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಅದೇ ಇವತ್ತು ಒಳ್ಳೆ ದಿನ, ಜೀವನ ಸುಂದರವಾಗಿದೆ ಅಂತ ನೀವು ಹೊರಟ್ರೆ, ಅಂದ್ಕೊಂಡ್ರೆ ಅದೇ ರೀತಿಯ ಪರಿಸ್ಥಿತಿನ ಆಕರ್ಷಿಸ್ತೀರಾ. ನೀವೇನು ಕೊಡ್ತೀರೋ ಅದು ಪ್ರೀತಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ಏನೇ ಆಗಲಿ ಅದು ವಾಪಸ್ ಬಂದೇ ಬರ್ತದೆ. ಎರಡು ಥರದ ವಿಚಾರಗಳಿದೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್.
ಸಕಾರಾತ್ಮಕ ಮತ್ತು ನಕಾರಾತ್ಮಕ ಇವೆರಡರ ಪರಿಣಾಮನೇ ನಮ್ಮ ಜೀವನದ ಮೇಲೆ ಆಗ್ತದೆ. ನಾವೇನೇ ಕೆಲಸ ಮಾಡ್ಲಿಕ್ಕೆ ಹೊರಟ್ರು, ಆ್ಯಕ್ಷನ್ ತಗೊಳ್ಳಿಕ್ಕೆ ಹೊರಟ್ರು, ಅದು ಮೊದಲು ನಮ್ಮ ಮೈಂಡಲ್ಲಿ ಯೋಚನೆ ಮುಖಾಂತರ ಬಂದಿರ್ತದೆ. ಆಮೇಲೆ ಅದು ಶಬ್ದವಾಗಿ ಅಥವಾ ಆ್ಯಕ್ಷನ್ ಆಗಿ ಹೊರಹೊಮ್ಮೋದು. ನಾವು ನಮ್ಮ ವಿಚಾರಗಳ ಫಲ. ಈ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹೇಗೆ ಗುರುತಿಸೋದಂದರೆ, ನಮಗೇನು ಇಷ್ಟನೋ, ನಾವೇನು ಮಾಡ್ಲಿಕ್ಕೆ ಬಯಸ್ತೀವೋ, ಎಲ್ಲಿ ಪ್ರೀತಿ ಇರ್ತದೋ ಅದು ಸಕಾರಾತ್ಮಕ ಯೋಚನೆ. ನಮಗೇನು ಅಪ್ರಿಯನೋ, ಏನು ಇಷ್ಟ ಇಲ್ವೋ ಅದೆಲ್ಲವೂ ನಕಾರಾತ್ಮಕವಾಗಿ ಬದಲಾಗ್ತದೆ. ನಿಮ್ಗೆ ಇಷ್ಟವಾಗಿದ್ದಂಥ ಕೆಲಸ ನೀವು ಖುಷಿಯಾಗಿ ಮಾಡ್ತೀರಾ. ಅದೇ ಇಷ್ಟವಿಲ್ಲದ ಕೆಲಸ ಸಿಡಿಮಡಿಯಿಂದ ಕೋಪದಿಂದ ಮಾಡ್ತೀರಾ. ಮನಸ್ಸಿರಲ್ಲ, ನೆಗೆಟಿವ್ ಆಗಿರ್ತೀವಿ. ನಮಗೇನು ಇಷ್ಟ ಇಲ್ವೋ ಆ ಕೆಲಸ ಮಾಡಲಿಕ್ಕೆ ನಾವು ಇಷ್ಟಪಡಲ್ಲ. ನೀವು ಯಾರನ್ನಾದರೂ ಅಥವಾ ಏನನ್ನಾದರೂ ನಿಮ್ಮ ಜೀವನದಲ್ಲಿ ತರಬೇಕು ಅಂದ್ಕೊಂಡ್ರೆ ನೀವು ಅದನ್ನು ಪ್ರೀತಿಸ್ತಾ ಇದ್ದೀರಾ, ಪ್ರೇಮಿಸ್ತಾ ಇದ್ದೀರಾ ಅಂತ ಅರ್ಥ. ಉದಾಹರಣೆಗೆ, ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗಬೇಕು, ಖುಷಿಯಾಗಿರಬೇಕು, ಒಳ್ಳೆ ಲೈಫ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡಬೇಕು, ಕಾರ್ ತಗೋಬೇಕು, ಒಂದು ಬಂಗ್ಲೆ ಇರಬೇಕು, ಇವೆಲ್ಲ ಬಯಸ್ತೀರಾ. ನೀವು ಇವೆಲ್ಲವನ್ನು ಬಯಸ್ತಾ ಇದ್ದೀರಾ ಅಂದರೆ ಇವೆಲ್ಲವನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಅರ್ಥ. ನಾವೇನು ಬಯಸ್ತೀವೋ ಅದನ್ನು ಪ್ರೀತಿಸ್ತೀವಿ. ವಿಚಾರದಲ್ಲಿ ಶಕ್ತಿ ಇದೆ. ನಾವೇನು ಯೋಚಿಸ್ತೀವೋ ಅದೇ ಆಗ್ತದೆ. ಉದಾಹರಣೆಗೆ, ನಾವು ಯಾರನ್ನಾದರೂ ನೆನೆಸ್ಕೋತಾ ಇರ್ತೀವಿ, ಸ್ವಲ್ಪ ಸಮಯದಲ್ಲೇ ಅವರು ಪ್ರತ್ಯಕ್ಷ ಆಗ್ತಾರೆ ಅಥವಾ ಅವ್ರ ಫೋನ್ ಬರ್ತದೆ. ಹೇಗಾಯಿತು ಅಂದರೆ ಎಲ್ಲ ಅದೃಶ್ಯ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಎಲ್ಲ ಫ್ರೀಕ್ವೆನ್ಸಿ, ವೈಬ್ರೇಷನ್ನು. ನಾವೊಂಥರ ಮ್ಯಾಗ್ನೆಟ್ ಇದ್ದಂಗೆ. ನಾವೇನು ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಹತ್ರ ಸೆಳಿತೀವಿ. ನಾವು ಏನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಬಯಸ್ತೀವೋ ಅದು ನಮ್ಮ ಮೇಲೆ ಅವಲಂಬನೆ ಆಗಿದೆ. ಒಂದ್ಸಲ ಕೂತ್ಕೊಂಡು ನಾವು ಯೋಚಿಸಬೇಕು, ಯಾವ ವಿಚಾರ ನನ್ನನ್ನು ಹಿಂದೆಳಿತಾ ಇದೆ, ಯಾವ ವಿಚಾರನ ನಾನು ಬದಲಾಯಿಸ್ಕೋಬೇಕು. ಯಾಕಂದರೆ ಯೋಚನೆಯಲ್ಲಿ ಶಕ್ತಿ ಇದೆ, ಅದೇ ನಮ್ಮ ಜೀವನನ ಬದಲಾಯಿಸ್ತದೆ. ನಾವು ಪ್ರತಿಯೊಂದು ಸಿಚುವೇಶನಲ್ಲೂ ಪಾಸಿಟಿವ್ ಆಗಿರೋದನ್ನು ಯೋಚಿಸಬೇಕು. ಜೀವನ ಸಾಕಾಗೋಗಿದೆ, ಜೀವನ ಸಾಕು ಅನಿಸ್ಬಿಟ್ಟಿದೆ, ಈ ರೀತಿಯ ನೆಗೆಟಿವಿಟಿ ಹರಡ್ತಾ ಇದ್ದರೆ, ಆ ಥರ ಮಾತಾಡ್ತಾ ಇದ್ದರೆ ನೀವು ಆ ಥರದ ಸಿಚುವೇಶನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಹಾಗಾಗಿ ಅವೇರ್ ಆಗಿ, ನಿಮ್ಗೇನು ಬೇಕೋ, ಏನನ್ನು ಬಯಸ್ತಿರೋ ಅದ್ರ ಬಗ್ಗೆ ಮಾತಾಡಿ. ಪ್ರತಿಯೊಂದು ಸಿಚುವೇಶನಲ್ಲೂ ಪಾಸಿಟಿವನ್ನು ಹುಡುಕಿ. ಯಾಕಂದರೆ ನಾವೇನು ಬಯಸ್ತೀವೋ, ಏನು ಯೋಚನೆ ಮಾಡ್ತೀವೋ ಅದೇ ನಮ್ಗೆ ಸಿಗ್ತದೆ.